ಇರುಮುಡಿ ಹೊತ್ತು ನ ಬಂದೆ ಎರುಮೇಲಿಯ ದೊಡ್ಡ ಪಾದ ನಡೆದು ನ ಬಂದೆ. ಸ್ವಾಮಿಗಳು ಈ ಯೂಟ್ಯೂಬ್ ಚಾನಲಿಂದ ತುಂಬ ಮಾಹಿತಿಯನ್ನು ಪಡ್ಕೊಳ್ತಾರೆ, ಆದರೆ ಸಬ್ಸ್ಕ್ರೈಬರೇ ಮಾಡೋದಿಲ್ಲ. ಸ್ವಾಮಿ ಮಾಹಿತಿ ತೊಗೋತಾ ಇದ್ದೀವಿ, ನಾವು ಸಬ್ಸ್ಕ್ರೈಬ್ ಮಾಡಬೇಕು ಸ್ವಾಮಿ. ಇದು ಸಂಪೂರ್ಣ ಉಚಿತ ಸ್ವಾಮಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ನೀವು ಏನಾದರೂ ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಶಬರಿಮಲೆಯ ದೊಡ್ಡ ಪಾದ ಯಾವತ್ತು ತೆರೀತಾರಂತ ನಾವು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸೊ ಅದರ ಸಂಪೂರ್ಣವಾದ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಸ್ವಾಮಿ. ಸ್ವಾಮಿ ಶರಣಂ. ಪ್ರತಿ ವರ್ಷ ಡಿಸೆಂಬರ್ 30 ತಾರೀಕಿಗೆ ದೊಡ್ಡ ಪಾದನ ತೆರೀತಾ ಇದ್ರು. ಸೊ ಈಗ ಹೋದ ವರ್ಷದಿಂದ ಏನು ಮಾಡ್ತಿದ್ದಾರೆ ಅಂದರೆ, ಭಕ್ತರು ಹೆಚ್ಚಾಗಿ ಬರ್ತಿರುವ ಕಾರಣ ನವೆಂಬರ್ಲೇ ತೆರೀತಾ ಇದ್ದಾರೆ ಸ್ವಾಮಿ. ಸೊ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನು ಮುಂಚೆನೇ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ವರ್ಷ ನಮಗೆ ಈ ದೊಡ್ಡ ಪಾದದ ಬಗ್ಗೆ ಸರಿಯಾಗಿ ಮಾಹಿತಿ ದೊರಕಿಲ್ಲ ಸ್ವಾಮಿ, ಆದರೂ ಕೂಡ ನಮಗೆ ತಿಳಿದಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ನವೆಂಬರ್ 17ನೇ ತಾರೀಕು ಬೆಳಗ್ಗೆ ಶಬರಿಮಲೆ ಸನ್ನಿಧಾನಕ್ಕೆ ದೊಡ್ಡ ಪಾದ ಅಂದರೆ ಎರಿಮೇಲಿಯಿಂದ ಕಾಳೆಕಟ್ಟಿ ಆಶ್ರಮದ ಮೂಲಕ ಹೋಗುವಂತಹ ಸಾಂಪ್ರದಾಯಿಕ ಪಾದೆಯನ್ನು 16ನೇ ತಾರೀಕಿಗೆ ತೆರೆದು ಬಿಟ್ಟರು ಸ್ವಾಮಿ. ಸೊ ನಮಗೆ ಬಂದ ಮಾಹಿತಿ ಪ್ರಕಾರ ನಾವು 17ನೇ ತಾರೀಕು ಬೆಳಗ್ಗೆ ತೆರೀತಾರೆ ಅಂತ ಹೇಳಿದ್ವಿ, ಆದರೆ ಅವರು ಒಂದಿನ ಮುಂಚೆ 16ನೇ ತಾರೀಕಿಗೆ ತೆರೆದು ಬಿಟ್ಟರು ಸ್ವಾಮಿ. ಸೊ ಇದರ ನಿಯಮಗಳು ಏನೇನು, ಎಷ್ಟು ಗಂಟೆ ಒಳಗೆ ಹೋಗಬೇಕು, ಎಷ್ಟು ಗಂಟೆಗಳಿಗೆ ನಾವು ಅರ್ಧ ಸೇರಬೇಕು, ಎಷ್ಟು ಗಂಟೆ ಒಳಗೆ ಕರಿಮೇಲೆ ಬೆಟ್ಟ ಹತ್ತಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇನ್ನೊಂದು ರಿಕ್ವೆಸ್ಟ್ ಅಯ್ಯಪ್ಪ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಅಯ್ಯಪ್ಪ. ನೀವು ಸಬ್ಸ್ಕ್ರೈಬ್ ಮಾಡದೆ ಎಷ್ಟೋ ಜನ ಭಕ್ತರು ವಿಡಿಯೋ ನೋಡ್ತಾ ಇದ್ದೀರಾ ಸ್ವಾಮಿ. ಸ್ವಾಮಿ ಶರಣಂ. ಇದೊಂದು ನಮಗೆ ಬೆಂಬಲ ಕೊಡಿ ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ಹೋದ ವರ್ಷ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇತ್ತೋ, ಹೋದ ವರ್ಷ ಏನೆಲ್ಲ ನಿಯಮಗಳಿತ್ತೋ ಅದು ಸೇಮ್ ನಿಯಮವನ್ನು ಈ ವರ್ಷ ಪಾಲನೆ ಮಾಡಿದ್ದಾರೆ ಸ್ವಾಮಿ. ಆದರೆ ಒಂದು ವಿಚಾರ ಏನಂದರೆ, ಬೆಳಗಿನ ಜಾವ 6 ಗಂಟೆಗೆ ತೆರೆಯೋ ಬದಲು 7 ಗಂಟೆಗೆ ಕೋಳಿಕಾವು ಆ ಚೆಕ್ ಪೋಸ್ಟ್ ಇದೆಯಲ್ಲ, ಆ ಕೋಳಿಕಾವು ಚೆಕ್ ಪೋಸ್ಟ್ ಇದೆಯಲ್ಲ, ಸೊ ಅಲ್ಲಿಂದ 7 ಗಂಟೆಗೆ ಬಿಡ್ತಾರೆ ಸ್ವಾಮಿ. 7 ಗಂಟೆಗೆ ಗೇಟನ್ನು ತೆರೀತಾರೆ ಸ್ವಾಮಿ. ಸೊ 7 ಗಂಟೆಯಿಂದ ನಿಮಗೆ 1 ಗಂಟೆವರೆಗೂ ಅವಕಾಶ ಮಾಡಿಕೊಡ್ತಾರೆ ಸ್ವಾಮಿ, ಕೋಳಿಕಾವಿಂದ ನಾವು ದೊಡ್ಡ ಪಾದ ಹಾದಿಯಲ್ಲಿ ನಡೆಯೋದಕ್ಕೆ. ಸೊ ಅದೇ ರೀತಿ ಹಳದಾದಿಂದ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ ಕೇಳಿದ್ರೆ, ಅಲ್ಲಿಯೂ ಅಷ್ಟೇ ಸ್ವಾಮಿ, 7ರಿಂದ 2:15ವರೆಗೂ ನಿಮಗೆ ಹಳದ ಬೆಟ್ಟವನ್ನು ಹತ್ತಕ್ಕೆ ಬಿಡ್ತಾರೆ. ಸೊ 2:15 ಮೇಲೆ ಬಂದರೆ ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಅಯ್ಯಪ್ಪ. ಸೊ ಉಳ್ಕೊಳ್ಳೋಕ್ಕೆ ವಿರಿಯನ್ನು ಮಾಡಿದ್ದಾರೆ ಸ್ವಾಮಿ, ವಿರಿಯ ಸಿದ್ಧತೆಗಳಿದೆ, ನೀವು ಅಲ್ಲಿ ಉಳ್ಕೋಬೋದು. ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಇದೆ, ಆದರೆ ನಾವು ಹಣವನ್ನು ಕೊಟ್ಟು ಊಟ ಮಾಡಬೇಕಾಗತ್ತೆ ಸ್ವಾಮಿ. ಸೊ ಅಲ್ಲಿ ಯಾವುದೇ ರೀತಿ ಅನ್ನದಾನ ಇಲ್ಲ ಅಯ್ಯಪ್ಪ. ಸೊ ಅದಾದ ನಂತರ ಮುಕ್ಕುಳಿಯಲ್ಲಿ ನಿಮಗೆ 7 ಗಂಟೆಯಿಂದ ಅದೇ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಸ್ವಾಮಿ. ಸೊ ಅದಾದ ಮೇಲೆ ನಿಮಗೆ ಅವಕಾಶ ಮಾಡಿಕೊಡಲ್ಲ. 3 ಗಂಟೆ ಮೇಲೆ ಬಂದವರಿಗೆ ಅವಕಾಶ ಇಲ್ಲ, ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಅಯ್ಯಪ್ಪ. ಸ್ವಾಮಿ ಶರಣಂ. ಸೊ ಇದರ ಒಂದು ದೊಡ್ಡ ಪಾದದ ಒಂದು ಮಾಹಿತಿ ಆದರೆ, ಹುಲ್ಮೇಡದ ಮತ್ತೆ ಮಾಹಿತಿ ಕೊಡ್ತೀನಿ ಸ್ವಾಮಿ. ಹುಲ್ಮೇಡಲ್ಲೂ ಅಷ್ಟೇ ಸ್ವಾಮಿ, ಬೆಳಗ್ಗೆ 7 ಗಂಟೆಗೆ ಗೇಟನ್ನು ತೆರೀತಾರೆ. ಛತ್ರಮಿಂದ ನೀವು ಕುಂಬಳಿ ಬಂಡೀಪರಿಯಾರ್ ಛತ್ರಂ ಬಂದರೆ ಛತ್ರಮಿಂದ ನಿಮಗೆ 7 ಗಂಟೆಗೆ ಗೇಟನ್ನು ತೆರೀತಾರೆ. ಸೊ 1 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ. ಅದೇ ರೀತಿ ನೀವು ರಿಟರ್ನ್ ಬರಬೇಕಂದ್ರೆ ಆವಾಗ ನಿಮಗೆ 8 ಗಂಟೆಯಿಂದ 11 ಗಂಟೆ ಸ್ವಾಮಿ ಮಾತ್ರ ನಿಮಗೆ ಅವಕಾಶ ಕೊಡ್ತಾರೆ. ಅಂದರೆ 8 ಗಂಟೆ ತೆರೀತಾರೆ ಸ್ವಾಮಿ ರಿಟರ್ನ್ ಬರುವಾಗ. ಸೊ 8 ಗಂಟೆಯಿಂದ 11 ಗಂಟೆ ಮಾತ್ರ ಅವಕಾಶ ಕೊಡ್ತಾರೆ ರಿಟರ್ನ್ ಬರೋದಕ್ಕೆ ಅಯ್ಯಪ್ಪ. ಸ್ವಾಮಿ ಶರಣಂ. ಈ ಹುಲ್ಮೇಡು ಹೋಗುವ ಭಕ್ತರಿಗೆ ಒಂದು ನಿಯಮ ಇದೆ ಸ್ವಾಮಿ, ಎಕ್ಸ್ಟ್ರಾ ಒಂದು ನಿಯಮ ಇದೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಇನ್ ಕೇಸ್ ನೀವು ಬಿಸ್ಕೆಟ್ ಪ್ಯಾಕೆಟ್ ತೆಗೆದುಕೊಂಡು ಹೋದರೆ ಕೂಡ ಆ ಬಿಸ್ಕೆಟಲ್ಲಿರುವ ಕವರ್ ಅಂತ ರಿಮೂವ್ ಮಾಡಿ ನಿಮಗೆ ಪೇಪರ್ ನ್ಯೂಸ್ ಪೇಪರ್ ಇದೆಯಲ್ಲ, ಸೊ ಆ ನ್ಯೂಸ್ ಪೇಪರಲ್ಲಿ ಮಾಡಿಸ್ಬಿಟ್ಟು ಕೊಡ್ತಾರೆ ಸ್ವಾಮಿ. ಅದರಿಂದ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ತೆಗೆದುಕೊಂಡು ಹೋಗಬೇಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಮಾಹಿತಿ ನಿಮಗೆ ಖಂಡಿತ ಎಲ್ಲರಿಗೂ ಇಷ್ಟವಾಗಿರುತ್ತೆ ಸ್ವಾಮಿ. ಸೊ ಈ ಮಾಹಿತಿನ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶೇರ್ ಮಾಡಿ. ಅಂದರೆ ಮಾಹಿತಿ ಜೊತೆಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳಿ ಸ್ವಾಮಿ. ಸ್ವಾಮಿ ಶರಣಂ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಮ್ಮಲ್ಲಿ ನೀವು ನೋಡ್ಬೋದು ಮುಂದಕ್ಕೆ. ಸ್ವಾಮಿಯೇ ಶರಣಮಯ್ಯಪ್ಪ.